ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ನನ್ನ ಥಂಬ್ನೈಲಲ್ಲಿ ನೋಡಿದ ಹಾಗೆ ಇವತ್ತು ನಮ್ಮ ಮಂಗಳೂರು ಶೈಲಿಯಲ್ಲಿ ಹೇಗೆ ಒಂದು ಫಿಶ್ ಫ್ರೈ ಮಾಡ್ತೀವಲ್ಲ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ಥರ ಫಿಶ್ ಮಸಾಲೆ ಇದಕ್ಕೆ ಬೇಡವೇ ಬೇಡ. ವಿತೌಟ್ ಫಿಶ್ ಮಸಾಲ ಹೇಗೆ ನಾವು ಫಿಶ್ ಫ್ರೈ ಮಾಡೋದು ಮತ್ತು ನಮ್ಮ ಮಂಗಳೂರವರು ಹೇಗೆ ವಿತೌಟ್ ಫಿಶ್ ಫ್ರೈ ಈ ಮಸಾಲ ಇಲ್ದಿರನೇ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಫುಲ್ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರಾ. ಸೊ ಅದಾದಮೇಲೆ ಏನು ಮಾಡ್ತೀರಾ ಹೇಳಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇವಾಗೊಂದು ನಾನು ಬೌಲ್ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿ ಯಾವುದು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ. ಸೊ ನನ್ನ ಹತ್ರ ಯಾವುದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ಕೂಡ ಸಮವಾಗಿ ಹಾಕ್ಕೊಂಡು ಬಿಸಿ ನೀರನ್ನ ನಾನು ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡ್ಕೊಂಡಿದ್ದೆ. ಅದನ್ನು ಬಿಸಿ ನೀರನ್ನ ಹಾಕಿ ನಾನು ಒಂದು 10ರಿಂದ 15 ನಿಮಿಷ ಇದನ್ನು ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಯಾಕೆಂದರೆ ಸಾಫ್ಟ್ ಆಗಲಿ ಸ್ವಲ್ಪ ಅನ್ನೋ ಕಾರಣಕ್ಕೋಸ್ಕರ. ಸೊ 10 ನಿಮಿಷ ಆದಮೇಲೆ ಏನು ರೆಡ್ ಮೆಣಸಿನ್ಕಾಯಿನ ನಾನು ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಇವಾಗ ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ದಪ್ಪ ಸೈಜ್ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಕೊತ್ತಂಬರಿ ಬೀಜನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಡೈರೆಕ್ಟು ಮಸಾಲೆ ಪೇಸ್ಟು ನೀವು ಯಾವಾಗ ಇದೆಲ್ಲ ರುಬ್ಬಿದಾದ್ಮೇಲೆ ಅದಕ್ಕೆ ಬೇಕಾದ್ರೂ ಕೂಡ ಸೇರಿಸ್ಕೊಳ್ಬೋದು, ಆಪ್ಷನಲ್. ಸೊ ಇವಾಗ ನಾನು 1.5 ಟೀ ಸ್ಪೂನಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಕ್ಕೊಂಡಿರೋದು ಬ್ಯಾಡಗೆ ಮೆಣಸಿನ್ಕಾಯಿ, ಅದು ಖಾರ ಇರೋದಿಲ್ಲ. ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದರೆ ಅದು ಸ್ವಲ್ಪ ಖಾರ ಆಗ್ತಿತ್ತು. ಸೊ ಖಾರನ ನೀವು ನೋಡಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ ನಾವು, ಹಾಗಾಗಿ ನಾವು ಖಾರ ಜಾಸ್ತಿ ಹಾಕ್ಕೊಳ್ತಾ ಇದ್ದೀವಿ. 1/4 ಟೀ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಗರಂ ಮಸಾಲ, ಕಾರ್ನ್ಫ್ಲೋರ್ 1 ಸ್ಪೂನು, ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡಿರುವಂಥ ಪೇಸ್ಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೀನು ಹೆಸರು ಕಲ್ಲೂರು ಮೀನು ಅಂತ. ನಮ್ಮ ಮಂಗಳೂರಲ್ಲಿ ಈ ಮೀನು ಸ್ವಲ್ಪ ಫೇಮಸ್ಸು. ಕಲ್ಲೂರು ಮೀನು, ಬಂಗುಡೆ, ಮುರು ಮೀನು ಮತ್ತು ಅಂಜಲ್ ಮೀನು, ಇದಿಷ್ಟು ಮೀನನ್ನ ಜಾಸ್ತಿ ನಮ್ಮ ಮಂಗಳೂರು ಸೈಡ್ ಅವ್ರು ತಿಂತಾರೆ. ನಾವು ಜಾಸ್ತಿ ಕಲ್ಲೂರು ಮೀನು, ಮುರು ಮೀನು, ಹಾಗೆ ಬಂಗುಡೆ ಅಥವಾ ಅಂಜಲ್ ಇದು ಯಾವುದಾದ್ರೂ ಅಷ್ಟೇ ಜಾಸ್ತಿ ನಾವು ಬಂಗುಡೆ, ಮುರು, ಕಲ್ಲೂರು ಮೀನು, ಇಲ್ಲಾಂದರೆ ಮತ್ತಿ ಮೀನು, ಆ ಮೀನು ನಾವು ಜಾಸ್ತಿ ತಿಂತೀವಿ. ತುಂಬ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ. ಈ ಮೀನು ಏನಪ್ಪ ಡಿಫ್ರೆನ್ಸು ಅಥವಾ ಏನು ಇದರಲ್ಲಿ ಅಷ್ಟೊಂದು ಸ್ಪೆಷಲ್ ಅನ್ನೋದಾದರೆ, ಈ ಕಲ್ಲೂರು ಮೀನು ಅಂತ ಹೇಳಿದ್ವಲ್ಲ ಅದರಲ್ಲಿ ತಲೆಯಲ್ಲಿ ಕಲ್ಲಿರುತ್ತೆ. ಸೊ ನೋಡ್ಕೊಂಡು ತಿನ್ನಬೇಕು. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಜಸ್ಟ್ ನಾನೊಂದು ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಿರೋದು. ಸೊ ಕ್ಲೀನ್ ಮಾಡುವಾಗ ಚೆನ್ನಾಗಿ ಇದನ್ನು ಅಲ್ಲೇ ನಾವು ಫಿಶ್ ಅಂಗಡೀಲಿ ಕ್ಲೀನ್ ಮಾಡಿಸಿ ತೊಗೊಂಡು ಬಂದಿದ್ವಿ. ನೆಕ್ಸ್ಟ್ ನಾನು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಈ ಮೀನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆನ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು. ಇಲ್ಲ ನಮಗೆ ಆಯಿಲ್ ಜಾಸ್ತಿ ತಿನ್ನಂಗಿಲ್ಲ ಅಂತ ಅಂದರೆ ತೆಂಗಿನ ಎಣ್ಣೆನ ಯೂಸ್ ಮಾಡ್ಬೋದು. ತೆಂಗಿನ ಎಣ್ಣೆ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಮತ್ತು ಫ್ಯಾಟ್ ಕಂಟೆಂಟ್ ಬರೋದ್ರಿಲ್ಲ, ಇಮ್ಯೂನ್ ಸಿಸ್ಟಮ್ ಕೂಡ ನಮಗೆ ಬೂಸ್ಟ್ ಆಗುತ್ತೆ.
ಅದೇ ಥರ ಕೊಕೊನೆಟ್ ಆಯಿಲ್ಗೆ ಯಾವುದೇ ಥರ ಒಂದು ಫ್ಯಾಟ್ ಕಂಟೆಂಟ್ ಬರೋದಿಲ್ಲ. ಸೊ ನಮ್ಮ ಮಂಗಳೂರವ್ರು ಆಲ್ಮೋಸ್ಟ್ ಮಂಗಳೂರು ಕೇರಳ ಸೈಡು ಇದೆಲ್ಲ ಬಂದ್ಬಿಟ್ಟು ಕೊಕೊನೆಟ್ ಆಯಿಲ್ನೇ ಯೂಸ್ ಮಾಡೋದು. ಇನ್ನು ನಾನು ಸ್ವಲ್ಪ ಹಾಗೆ ಟೇಸ್ಟ್ಗೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನನಗೆ ರವಾ ಫಿಶ್ ಬೇಕಿತ್ತು, ನನ್ನ ಹಸ್ಬೆಂಡ್ಗೆ ಹಾಗೆ ಖಾಲಿ ಮಸಾಲ ಫಿಶ್ ಅವರು ಹಾಗೆ ಪ್ಲೇನ್ ತಿಂತಾರೆ. ಸೊ ನನಗೆ ಮತ್ತು ಯುಕ್ತನ್ಗೆ ರವೆ ಹಾಕ್ಕೊಳ್ತಾ ಇದ್ವಿ. ಇಲ್ಲಿ ನಾನು ಸಣ್ಣ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ದಪ್ಪ ರವೆ ಹಾಕಿದ್ರೆ ಒಂಥರ ಟೇಸ್ಟ್ ಇರುತ್ತೆ. ಸೊ ಸಣ್ಣ ರವೆನೇ ಆದಷ್ಟು ಯೂಸ್ ಮಾಡಿ. ಸೊ ಇನ್ನು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಕೂಡ ಇಬ್ಬರೂ ಬಂದರು. ನನ್ನ ಹಸ್ಬೆಂಡ್ಗೆ ಹಾಗೆ ಹೇಳಿದ್ದೆ, ಮಗಳೂ ಕೂಡ ಹಾಗೆ ಕರ್ಕೊಂಡು ಬನ್ನಿ ಅಂಗನವಾಡಿಯಿಂದ. ಅವಳು ಆಲ್ರೆಡಿ ನಿದ್ದೆ ಹೋಗೋ ಥರ ಆಗಿದ್ಲು. ಸೊ ಅಂದರು ಅಲ್ಲೇ ಅಂಗನವಾಡಿಲಿ ಮಲ್ಕೊಂಡ್ರೆ ಏನೋ ಒಂಥರ ಬೇಜಾರು ಅನ್ನಿಸ್ತಿರುತ್ತೆ. ಸೊ ಫಿಶ್ ಬೇರೆ ಮಾಡಿದ್ನಲ್ಲ, ಫಿಶ್ ಬಂದ್ಬಿಟ್ಟು ಅವಳ ಒಂದು ಫೇವ್ರೆಟ್ ಫಿಶ್ಶು. ಬಂದಿದ್ದ ತಕ್ಷಣ ಹೇಳಿದೆ, ಸಿಕ್ಕಾಪಟ್ಟೆ ಖುಷಿಯಿಂದ ಬಂದಳು. ಅಮ್ಮ ಫಿಶ್ಶಾ ಅಂತ ಹೇಳ್ತಿದ್ಲು. ಅವಳು ಏನೋ ಒಂಥರ ಮನೆಗೆ ಬಂದರೆ ನಮಗೆ ಸಖತ್ತು ಖುಷಿಯಾಗಿ ಹೋಗುತ್ತೆ. ಇಡೀ ದಿನ ಅಂಗನವಾಡಿಲಿತ್ತು, ಈಗ ಹೇಗಿದ್ರು ಫುಲ್ ಡೇ ಅವಳಿಗೆ. ನಮ್ಮ ದಕ್ಷಿಣ ಕನ್ನಡ ಶೈಲಿಯಲ್ಲಿ ಮಾಡ್ತಕ್ಕಂಥ ಮೀನು ಫ್ರೈ, ಮಸಾಲೆ ಪದಾರ್ಥ, ಹೊರಗಿನ ಮಸಾಲೆ ಪದಾರ್ಥ ಯೂಸ್ ಮಾಡ್ದಿರ ಮನೆಯಲ್ಲೇ ಮಸಾಲೆ ಪದಾರ್ಥ ಮಾಡಿ ಒಮ್ಮೆ ಮನೇಲಿ ಕೂಡ ತಿಂದು ನೋಡಿ ಅಂತ ಹೇಳ್ತೀನಿ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗೂ ಕೂಡ ಇದು ಒಳ್ಳೆಯದು. ಆದಷ್ಟು ಮಕ್ಕಳಿಗೆ ಫಿಶನ್ನು ತಿನ್ನಿಸಿ ಅಂತ ಹೇಳ್ತೀನಿ. ಆದಷ್ಟು ಮನೇಲೇ ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳಿ, ಹೊರಗಿಂದು ಕಮ್ಮಿ ಮಾಡಿ ಆರೋಗ್ಯನೂ ಕೂಡ ಚೆನ್ನಾಗಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ ನನ್ನ ಸಮಸ್ತ ಯೂಟ್ಯೂಬ್ ಜನತೆಗೆ ನಮಸ್ಕಾರ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಲೇಬೇಕು. ಯು ಮಸ್ಟ್ ಹ್ಯಾವ್ ಟು ಟ್ರೈ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇಲ್ಲಿವರೆಗೂ ನೋಡಿದ್ದೀರಾ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಒಂದು ಫಿಶ್ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು. ಬಾಯ್.